ನಮಸ್ಕಾರ ಬುದ್ಧಿ. ನಮಸ್ಕಾರ ರಮಣ. ಯಾಕೆ ನಿಂತಿದ್ದೀರಾ? ಕೂತ್ಕೊಳ್ಳಿ. ಹೆಡ್ ಇಂಜೂರಿ ಆಗೈತೆ ಕೇಳಿ ತುಂಬಾ ಹೆದರು ಬಿಟ್ಟಿದ್ದೆ. ನಿಮಗೂ ಮಲಗಿ ಮಲಗಿ ತುಂಬಾ ಬೋರ್ ಆಗಿರ್ಬೇಕಲ್ಲ? ನನಗೂ ಹಾಸಿಗೆ ಮೇಲೆ ಇದ್ದಿದ್ದು ಬೋರ್ ಆಗ್ಬಿಟ್ಟಿದೆ. ಬಿಟ್ರೆ ಸಾಕು, ಇಲ್ಲಿಂದ ಸ್ಟ್ರೈಟ್ ಆಗಿ ಸ್ಟೇಷನ್ ಹೊರಟೋಗ್ಬಿಡ್ತೀನಿ. ಹೌದು ಭಾಸ್ಕರ್, ಬ್ರೇಕ್ ಫೇಲ್ಯೂರ್ ಹೇಗಾಯ್ತು? ಹೇಗಾಯ್ತಪ್ಪ, ಹೋಗ್ತಾ ಇದ್ದಾಗ ಸಡನ್ ಆಗಿ ಫೇಲ್ ಆಗ್ಬಿಡ್ತು. ಸಮ್ ಮೆಕ್ಯಾನಿಕಲ್ ಡಿಫೆಕ್ಟ್ ಇರ್ಬೋದು ಅಂತ ಕಾಣುತ್ತೆ. ನನಗಂತೂ ಬಹಳ ಗಾಬರಿ ಆಗಿತ್ತು. ನಿಂದಿರ್ಲಿ, ನಾನು ಅಷ್ಟು ಧೈರ್ಯವಾಗಿರೋ ನಾನೇ ಗಾಬರಿ ಆಗ್ಬಿಟ್ಟಿದ್ದೆ. ಬುದ್ಧಿ, ಹಾಲು ಬಿಸಿ ಬಿಸಿ ಆಗಿದೆ, ಸ್ವಲ್ಪ ತಣ್ಣಗಾದ ಕುಡೀರಿ. ನಿಮ್ ಪೇರೆಂಟ್ಸ್ಗೆ ವಿಷಯ ತಿಳಿಸಿ. ಚಿತ್ರವಾ, ನಿಂಗೆ ಹಾಲು ಬೇಕಾದ್ರೆ ಅದ್ರಲ್ಲದೆ. ನನಗಲ್ಲ ರಾಮಣ್ಣ, ಅವರು ಊರಲ್ಲಿ. ಪರವಾಗಿಲ್ಲ. ಏನೇ ಆದ್ರೂ ಇಂಥ ವಿಚಾರನ ತಿಳಿಸ್ಬೇಕಾಗಿತ್ತು ಭಾಸ್ಕರ್. ನಮ್ಮ ತಾಯಿನ ಲೆಟರ್ ಬಂದಿತ್ತು, ಮದುವೆ ಖಂಡಿತ ಬಂದೇ ಬರ್ತೀನಿ ಅಂತ. ಅಂತೂ ಬರ್ತಾರಲ್ಲ. ಮದುವೆ ದಿವಸ ಅಂತೂ ಖಂಡಿತ ಬಂದೇ ಬರ್ತಾರೆ. ಬರ್ಲೇಬೇಕು. ತಗೊಳ್ಳಿ, ಹಾಲು ಕುಡೀರಿ. ಥ್ಯಾಂಕ್ ಯು. ರಘು, ನೀನು? ಥ್ಯಾಂಕ್ಸ್. ಇಲ್ಲ ಇಲ್ಲ, ಅವ್ರ ಹಾಲು ಕುಡಿಯಲ್ಲ. ಭಾಸ್ಕರ್, ಓ ಪ್ಲೀಸ್ ಕಮ್. ಏನಿದು ಹೀಗೆ ಹರಟೆ ಹೊಡಿತಾ ಕೂತಿದ್ದೀರಲ್ಲ? ನಾನು ಯು ಮಸ್ಟ್ ಟೇಕ್ ರೆಸ್ಟ್ ಪ್ಲೀಸ್. ಡೋಂಟ್ ಡಿಸ್ಟರ್ಬ್ ದಿ ಪೇಷಂಟ್. ಸಾರಿ ಡಾಕ್ಟರ್, ಟೇಕ್ ರೆಸ್ಟ್ ಭಾಸ್ಕರ್. ಓಕೆ ರಘು. ಬುದ್ಧಿ, ಹಾಲು ಪೂರ್ತಿ ತಣ್ಣಗಾದ್ಮೇಲೆ ರುಚಿ ಇರಲ್ಲ, ಈಗಲೇ ಕುಡ್ದು ಬಿಡಿ. ಸರಿ ಸರಿ. ಹಾಲು ಕುಡಿಯೋದ್ ಮರಿಬೇಡಿ. ಆಯ್ತು ಆಯ್ತು. ಚಟಾ ಜಾಕ್ಟೆ ಶಿವ ಅಂತ ಹೋಗ್ಬಿಟ್ಟು ಅಂದ್ಕೊಂಡ್ರು. ಬಟ್ಟೆ ಆಡ್ತದೆ. ನಾನು ಅದೇ ನೋಡ್ದೆ, ಪ್ಯಾನ್ ಗಾಳಿಗೆ ಅಳ್ಳಾಡ್ತಾ ಇದೆ. ಹಂಗಾರ ಊದ್ಬಿಡ್ಲಾ? ಊದ್ಬಿಡು ಅಂತ್ಯಾ? ಏನ್ ರಮಣ ಹಾಗೆ ನೋಡ್ತಾ ಇದ್ದೀರಾ? ಆಸ್ಪತ್ರೆಯಿಂದ ಬಂದ್ಬಿಟ್ರ ಬುದ್ಧಿ? ಬದುಕಿ ಬಂದ್ಬಿಟ್ಟೆ. ರಮಣ, ನಿನ್ ಹತ್ರ ಕೆಲವು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತಲ್ಲ. ಏನ್ ವಿಷಯ? ಬನ್ನಿ ಹೇಳ್ತೀನಿ. ರಮಣ, ನಿಂಗೂ ಈ ಮನೆಗೂ ಏನ್ ಸಂಬಂಧ? ಹೇಳ್ ರಮಣ. ನಿಜವಾಗಿ ಹೇಳ್ಬೇಕಂದ್ರೆ ಬುದ್ಧಿ, ನಾನು ಈ ಮನೆ ಆಳಲ್ಲ, ನೆಂಟ. ಚಿತ್ರವನ್ ತಾಯಿ ಗಿರ್ಜವ್ವ ಇದ್ರಲ್ಲ, ಅವ್ರ ಸೋದರ ಮಾವ ನಾನು. ನೆಂಟನಾಗಿದ್ದು ಈ ಮನೆಗೆ ಬಾರವಾಗಬಾರ್ದು ಅಂತ ಹಾಳಾಗಿ ದುಡಿತಾ ಚಿತ್ರವನ್ ಯೋಗಕ್ಷೇಮ ನೋಡ್ಕೋತಾ ಜೀವನ ಕಳೀತಾ ಇದ್ದೀನಿ. ನಿನಗೆ ನಿನ್ನವರು ಅಂತ ಯಾರು ಇಲ್ವಾ? ಇದ್ರು ಬುದ್ಧಿ, ನನ್ನ ಹೆಂಡತಿ, ನನ್ನ ಮಗಳು ಇಬ್ರು ಇದ್ರು ಬುದ್ಧಿ. ಆದ್ರೆ ಇಬ್ರು ಒಂದೊಂದಿಗೆ ಹೊಂಟೋದ್ರು ಬುದ್ಧಿ, ಹೊಂಟೋದ್ರು. ರಮಣ, ಯಾಕೆ ಕಳ್ತಾ ಇದೀಯಾ? ಏನಾಯ್ತು? ಏನು ಅಂತ ಹೇಳಿ ಬುದ್ಧಿ. ಗೌರಿ ನನಗಿದ್ದಳು ಒಬ್ಬಳೆ ಮಗಳು. ತಾಯಿ ಕಳ್ಕೊಂಡ ಅವಳಿಗೆ ತಂದೆ ತಾಯಿ ಎರಡು ನಾನೇ ಆಗಿ ಚಾನೆ ಪ್ರೀತಿಯಿಂದ ಬೆಳೆಸ್ದೆ. ಅವಳಿಗೆ ಮದುವೆ ಮಾಡ್ಬೇಕು ಅಂತ ಒಳ್ಳೆ ಕಡೆ ಸಂಬಂಧನೂ ಹುಡುಕ್ತೆ. ಅಪ್ಪಯ್ಯ, ಕಾಫಿ. ಕಾಫಿ ತಂದೆ ಮಗಳೇ, ಕೊಡು. ಗೌರಿ, ಯಾಕೆ ವಾಂತಿ ಮಾಡ್ತಿದ್ಯಾ? ಪಿತ್ತ ಜಾಸ್ತಿ ಆಗಿದ್ಯಾ? ಗೊತ್ತಿಲ್ಲ ಅಪ್ಪಯ್ಯ. ನಿಜ ಬಗಳು, ಯಾರು ಸಾಹಸ ಮಾಡಿದ್ಯಾ? ಇಲ್ಲ ಅಪ್ಪಯ್ಯ, ಇಲ್ಲ ಅಪ್ಪಯ್ಯ. ನನ್ ಮೇಲೆ ಆಣೆ ಮಾಡಿ ಹೇಳು, ಯಾರು ಸಾಹಸ ಮಾಡಿದ್ಯಾ? ಆಂಜನಪ್ಪನ ಮಗ ಕೃಷ್ಣನ್ಗೂ ನನಗೂ ಸ್ನೇಹ ಆಗೈತೆ. ಈ ಮುಖ ಹೆಂಗ್ ಬದುಕ್ಲಿ ಹೇಳೆ, ಹೇಳು. ಇಲ್ಲ ಅಪ್ಪಯ್ಯ, ನನ್ನೇ ಮದುವೆ ಮಾಡ್ಕೊತೀನಿ ಅಂತ ಮಾತು ಕೊಟ್ಟಿದ್ದಾನೆ. ಮಾತು ಕೊಟ್ಟಿದ್ದಾನ? ಹೋಗ ಅವ್ರು ಕರ್ಕೊಂಬ. ಅವನ್ ಒಪ್ಕೊಂಡ್ರೆ
ನಾಳೆ ಮುಹೂರ್ತ ಇಡಿಸ್ತೀನಿ. ಅವನು ಒಪ್ಕೊಳ್ತಾ ಇದ್ರೆ ಇಬ್ರು ಸೇರಿಸಿ ತಿಥಿ ಮಾಡ್ತೀನಿ. ಅವ್ನ್ ಕರ್ಕೊಂಡ್ ಬಾ. ಹೋದವಳು ರಾತ್ರಿ ಆದ್ರೂ ಮನೆಗೆ ಬರ್ಲಿಲ್ಲ. ನನ್ ಮನಸ್ಸು ನಡಿದೆ, ಹುಡ್ಕೊಂಡ್ ಬರೋಣ ಅಂತ ಹೋದೆ. ಗೌರಿ 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 ಗೌರಿ, ಏನ್ ಮಾಡ್ಕೋಬಿಟ್ಟೆ ಮಗಳೇ, ಏನ್ ಮಾಡ್ಕೋಬಿಟ್ಟೆ? ನಾನ್ ಮೊದ್ಲೇ ಹೇಳಿದ್ದಲ್ಲ ಆ ಚಂಡಲ್ ನಂಬಾರ್ದು ಅಂತ. ಏನ್ ಮಾಡ್ಕೋಬಿಟ್ಟೆ ಮಗಳೇ, ನನ್ ಮಾತು ಕೇಳಿಲ್ಲಲ್ಲ. ಮದುವೆ ಮಾಡ್ಕೊಂಡು ಗಂಡು ಮನೆಗೆ ಹೋಗ್ಬೇಕಾದ್ ಗೌರಿನ ಹೆಣವಾಗಿ ನೋಡ್ಬೇಕಾಯ್ತು ಬುದ್ಧಿ, ಹೆಣವಾಗಿ ನೋಡ್ಬೇಕಾಯ್ತು. ಪ್ರೀತಿಯಿಂದ ಸಾಕಿದ ಮಗಳನ್ನ ಕಳ್ಕೊಂಡು ಹುಚ್ಚನಾಗ್ಬಿಟ್ಟೆ. ಆಗ ನಮ್ ಗಿರಿಜವ್ವ ಶಾನೆ ಬಲವಂತ ಮಾಡಿ ನನ್ನನ್ನ ಈ ಮನೇಲಿ ಇರ್ಸ್ಕೊಂಡ್ರು. ಈ ಮನೆ ವಾತಾವರಣದಿಂದ ನನ್ ದುಃಖನೆಲ್ಲ ಮರಿತಾ ಇದ್ದೀನಿ. ಈ ಚಿತ್ರವನ್ನೇ ನನ್ ಗೌರಿ ಅಂದ್ಕೊಂಡು ಹೆಂಗೋ ಕಾಲ ಕಳೀತಾ ಇದ್ದೀನಿ. ರಮಣ, ನೀನ್ ಮಗಳು ಅನ್ನೋ ಭಾವನೆ ಇಟ್ಟಿರೋ ಚಿತ್ರ ಹೆಣ್ಣಲ್ಲ, 2 ತಲೆ ನಾಗರಾವ್. ಬುದ್ಧಿ, ಏನ್ ಹೇಳ್ತಿದ್ರ ಬುದ್ಧಿ? ನಿಜಾನೇ ಹೇಳ್ತಾ ಇದ್ದೀನಿ ರಮಣ. ಆವತ್ ನಾನು ಹಾಸ್ಪಿಟಲ್ ಇದ್ದಾಗ ನನ್ನ ಸಾಯಿಸ್ಬೇಕು ಅಂತ ಚಿತ್ರ ಹಾಲ್ನಲ್ಲಿ ವಿಷ ಬೆರೆಸಿದ್ದನ್ನ ನನ್ನ ಕಣ್ಣಾರ ನಾನೇ ನೋಡಿದ್ದೀನಿ. ನೀವೇನೇ ಹೇಳಿ ಬುದ್ಧಿ, ನಂಗೆ ನಿಮ್ ಮಾತಲ್ಲಿ ನಂಬಿಕೆನೇ ಬರ್ತಿಲ್ಲ. ರಮಣ, ಅವಳು ಹಾಕ್ತಾ ಇರೋದು ಸಾಮಾನ್ಯ ವಿಷ ಅಲ್ಲ, ಕಾರ್ಕೋಟಕ ವಿಷ. ಅದು ಮನುಷ್ಯನ ದೇಹದಲ್ಲಿ ಹೋದ್ರೆ ಹಂತವಾಗಿ ನರಳಲ್ಲಿ ಸೇರ್ಕೊಂಡು ಮನುಷ್ಯನ ಪ್ರಾಣ ಅಂತ ತೆಗೆದುಬಿಡುತ್ತೆ. ಅಂತ ದೇಹನ ಪರೀಕ್ಷೆ ಮಾಡಿದಾಗ ಅದು ವಿಷದಿಂದ ಆದ ಕೊಲೆ ಅಂತ ಯಾವ ಕಾರಣದಿಂದ ಕಂಡಿಡಕ್ ಸಾಧ್ಯನೇ ಇಲ್ಲ. ಅಷ್ಟು ಭಯಂಕರವಾದ ವಿಷ. ಇಲ್ಲ ಬುದ್ಧಿ, ನಮ್ ಚಿತ್ರವ ಅಂತ ಹೆಣ್ಣಲ್ಲ ಬುದ್ಧಿ. ಹೌದು, ಹೆಣ್ಣಲ್ಲ, ಕೊಲೆ ಪಾತಕಿ. ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ? ಚಿತ್ರ ಯಾವನೋ ಒಬ್ಬನ್ನ ಬಹಳ ಪ್ರೀತಿಸ್ತಿದ್ದಾಳೆ. ಅವಳ ಆಸೆ ನೆರವೇರ್ಸಕ್ಕೋಸ್ಕರ ಅವಳ ಮದುವೆ ಆಗ್ತಿನ ಬಂದ ಗಂಡುಗಳಿಗೆಲ್ಲ ಅವಳೇ ವಿಷ ಹಾಕಿ ಸಾಯಿಸ್ತಿದ್ದಾಳೆ. ಇಲ್ಲ ನೋಡ್ರ ರಮಣ, ಇನ್ಮೇಲೆ ನೀನು ಸದಾ ಚಿತ್ರ ಮೇಲೆ ಒಂದು ಕಣ್ಣು ಇಟ್ಟಿರ್ಬೇಕು. ಅವಳಿಂದ ಯಾರಿಗೂ ಏನೂ ಅಪಾಯ ಆಗದಾಗೆ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಈ ವಿಷಯ ನಮ್ಮಿಬ್ರಲ್ಲೇ ಇರಬೇಕು. ಯಾಕೆ ಇವ್ರು ನನ್ನ ನೋಡಿದ್ರು ನೋಡ್ದೇ ಇದ್ದವ್ರಾಗ ಹೋದ್ರು? ಏನಾಯ್ತು ಇವ್ರಿಗೆ? ನಾನೇನ್ ತಪ್ಪು ಮಾಡ್ದೆ? ಛೇ, ಈ ಗಂಡಸರೆಲ್ಲ ಹೀಗೇನೇನಾ? ನಿನ್ನೆ ರಾತ್ರಿ ದ್ರಾಮಣ್ಣ ಇದ್ದಕ್ಕಿದ್ದಾಗೆ ಕಣ್ಮೂರಾಗಿದ್ದೇನೆ ಅಂದ್ರೆ ನನಗಂತೂ ಏನು ಅರ್ಥ ಆಗ್ತಾ ಇಲ್ಲ. ಅಲ್ರಿ, ಸಾಕಿರೋ ದೆವ್ವ ಸಾಯಿಸಿದೆ ಅಂತ ಅರ್ಥ. ಈಗಲಾದ್ರೂ ತಿಳಿತಾ ಅಲ್ವೇನ್ರಪ್ಪ? ನೀವಾದ್ರೂ ಹೇಳ್ರಿ ಅವ್ರಿಗೆ. ಆ ದೆವ್ವಕ್ಕೆ ಅವಾಗ ಬಲಿ ಆಯ್ತಾನೆ ಇರ್ಬೇಕು. ಆ ಇನ್ಸ್ಪೆಕ್ಟರ್ ಸಾಯಿಸೋಕೆ ಈ ದೆವ್ವನು ಬೇಕಾಷ್ಟು ಪ್ರಯತ್ನ ಪಡ್ತು. ಆದ್ರೆ ಈತ ಯಾವ್ದೋ ಮಾಂತ್ರಿಕನ ಕೈಲಿ ಬಲವಾದ ತಾಯ್ತಾ ಕಟ್ಸ್ಕೊಂಡ್ಬಿಡ್ದ ಕಾಣಿಸತ್ತೆ. ಅದಕ್ಕೆ ಅದ್ರ ಆಟ ಏನ್ ನಡೀಲಿಲ್ಲ. ರಾಮಾಯಣ ಸಲೀಸ ಸಿಗ್ದ ಮುಗಿಸ್ತು. ಈಗಲಾದ್ರೂ ನಂಬ್ತಿರೇನ್ರಿ? ಇವತ್ತು ರಾಮಣ್ಣ, ನಾಳೆ ನಾನು, ನೀವು ಎಲ್ರೂ ಆ ದೇವಕ್ಕೆ ಬಲಿಯಾಗ್ಬೇಕಾಗುತ್ತೆ ರೀ. ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ರಘು, ಅರ್ಥ ಆಗೋ ಸಮಯ ಈಗ ಬಂದಿದೆ. ಉಮಾ ಅವ್ರು ಹೇಳಿದ್ದು 100ಕ್ಕೆ 100 ಸತ್ಯ. ಭಾಸ್ಕರ್, ಏನ್ ಹೇಳ್ತಾ ಇದೀಯಾ?
ನಿನ್ನ ತಂಗಿ ದೆವ್ವ ಮಾತ್ರ ಅಲ್ಲ, ವಿಷ ಸರ್ಪ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ನಡೆದ ಸಾವುಗೆಲ್ಲ ಅವಳೇ ಕಾರಣ ಅಂತ ಹೇಳ್ತಾ ಇದ್ದೀನಿ. ಇಷ್ಟು ದಿವಸ ಇದೆಲ್ಲ ಕಟ್ಟು ಕತೆ, ಒಂದ್ ಹೆಣ್ಗಾಗ್ತಾರ ಶೋಷಣೆ ಅಂತ ತಿಳ್ಕೊಂಡಿದ್ದೆ. ಜನಗಳಿರೋ ಮೂಢನಂಬಿಕೆನ ದೂರ ಮಾಡಿ ಮಾನಸಿಕವಾದ ಹಿಂಸೆಯಿಂದ ನರಳ್ತಾ ಇರೋ ಚಿತ್ರಾಗೆ ಹೊಸ ಜೀವನ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ದೆ. ಆದ್ರೆ ನಾನು ಎಂತ ತಪ್ಪು ಮಾಡಿದೆ ಅಂತ ಈಗ ನನಗೆ ಗೊತ್ತಾಯ್ತು. ನಿನ್ನ ತಂಗಿ ಹೆಣ್ಣಲ್ಲ, ಕೊಲೆ ಪಾತಕಿ. ತುಟಿಗೆ ಜೇನ್ ಸವರಿ ತುತ್ತಿಗೆ ವಿಷ ಬೆರೆಸುವಂತ ವಿಶ್ವಾಸಘಾತಕಿ. ಐ ಆಮ್ ಸಾರಿ ರಘು, ನಾನು ನಿನ್ನ ತಂಗಿನ ಮದುವೆ ಆಗಲ್ಲ. ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದೀನಿ. ನಿನಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಭಾಸ್ಕರ್, ನನ್ನ ತಂಗಿ ಜೀವನ ಕೆಟ್ಟ ಅಪವಾದಗಳ ಬಲೆಯಲ್ಲಿ ಸಿಕ್ಕಿ ಚಡಪಡಿಸ್ತಾ ಇದ್ದಾಗ ನೀನು ಆ ಬಲೆಯನ್ನು ಕತ್ತರಿಸಿ ಕತ್ತಲಾಗಿದ್ದವಳ ಜೀವನದಲ್ಲಿ ಆಶಾಕಿರಣ ಮೂಡಿಸ್ದೆ, ಹೊಸ ಚೈತನ್ಯ ತುಂಬಿದೆ. ಆದ್ರೆ ಆಸೆ ಹೂವಾಗಿ ಅರಳ್ತಾ ಇರುವಾಗ ಈ ರೀತಿ ಚೂಟಾಗ್ತಾ ಇದೆಯಲ್ಲ, ಏನಾಯ್ತು ನಿಂಗೆ? ಯಾಕೆ ಮಾಡ್ತಾ ಇದೀಯಾ? ಹೇಳು ಭಾಸ್ಕರ್, ಹೇಳು. ವಾಯ್ ಹೇಳೋಕೆ ಏನಿದೆ ರಘು? ತಪ್ಪು ಮಾಡಿದವ್ರ ಕೈಯಲ್ಲಿ ಸತ್ಯ ಹೇಗ್ ಹೊರಗೆ ಬರೆಸ್ತೀನಿ ಅಂತ ನೋಡ್ತಾ ಇರು. ಈ ಕಣ್ಣೀರ್ ಸುಸ್ಬಿಟ್ರೆ ಮಾಡಿದ ತಪ್ಪು ಮುಚ್ಚೋಗುತ್ತಾ? ಅವತ್ತು ಹಾಸ್ಪಿಟ್ಲಲ್ಲಿ ಹಾಲ್ಗೆ ವಿಷ ಬೆರೆಸ್ತಾನ ನಾನು ಕೊಟ್ಟಿದ್ದು. ಇಲ್ಲ, ಖಂಡಿತ ನಾನು ಪಾಪದ ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ. ಸುಳ್ಳು ಹೇಳ್ಬೇಡ ಚಿತ್ರ. ಆವತ್ ನಿನ್ ಪಕ್ಕಕ್ಕೆ ತಿರುಗಿ ಬಚ್ಚಿಟ್ಟಿದ್ ವಿಷ ತೆಗೆದು ಗ್ಲಾಸ್ ಅಲ್ಲಿ ಹಾಕಿದ್ನ ಕನ್ನಡಿ ಮೂಲಕ ನಾನೇ ಕಣ್ಣಾರ ನೋಡಿದ್ದೆ. ಭಾಸ್ಕರ್, ಏನ್ ಹೇಳ್ತಾ ಇದೀಯಾ? ನಾನ್ ನಿಜಾನೇ ಹೇಳ್ತಿದ್ದೀನಿ. ಚಿತ್ರ, ಭಾಸ್ಕರ್ ಹೇಳ್ತಾ ಇರೋ ನಿಜಾನಾ? ಇಲ್ಲಣ್ಣ, ನಾನು ಅದು ಹೇಳು. ಏನು ಅಂತ ಹೇಳಣ್ಣ. ಇವ್ರಿಗೆ ಬೇಗ ಗುಣವಾಗ್ಲಿ ಅಂತ ದೇವ್ರಿಗೆ ಮಂತ್ರಿಸಿದ ವಿಭೂತಿನ ಇವ್ರ ಹಣೆಗಿಟ್ಟು ಬಾಯಿಗೆ ಹಾಕಕ್ ಹೋದೆ. ಆದ್ರೆ ಇವ್ರು ಅದ್ರಲ್ಲೆಲ್ಲ ನನಗ್ ನಂಬಿಕೆ ಇಲ್ಲ, ಬೇಡ ಅನ್ಬಿಟ್ರು. ಆಗ ಹೇಗಾದ್ರೂ ಮಾಡಿ ಇವ್ರಿಗೆ ಕೊಡ್ಲೇಬೇಕು ಅಂತ ಪ್ರಸಾದನ ಹಾಲಲ್ಲಿ ಬೆರೆಸ್ಕೊಟ್ಟೆ. ಹಾಲಲ್ಲಿ ಬೆರೆಸಿದ್ದು ನಿಜ ತಾನೆ? ಬೆರೆಸಿದ್ ನಿಜ, ಆದ್ರೆ ವಿಷ ಅನ್ನಲ್ಲ, ವಿಭೂತಿನ. ನೀನ್ ಹೇಳೋದನ್ನ ನಿಮ್ಮ ಅಣ್ಣ ನಂಬೋದು, ಆದ್ರೆ ಪೊಲೀಸ್ ಆಫೀಸರ್ ಆಗಿ ನಾನಲ್ಲ. ನೀನು ಬೆರೆಸಿದ್ದು ವಿಭೂತಿ ಅಲ್ಲ, ವಿಷ ಅನ್ನೋದಕ್ಕೆ ನನ್ನ ಹತ್ರ ಮೆಡಿಕಲ್ ರಿಪೋರ್ಟ್ ಇದೆ. ಇದಕ್ಕೇನ್ ಹೇಳ್ತೀಯ? ನಾನೇನು ಅಂತ ಹೇಳಿ ಭಾಸ್ಕರ್, ಶನಿ ಮಹಾತ್ಮನ್ ಕಥೆಯಲ್ಲಿ ಗೋಡೆ ಮೇಲಿದ್ದ ಹಂಸ ಪಕ್ಷಿ ಚಿತ್ರಕ್ಕೆ ಜೀವ ಬಂದು ಮುತ್ತಿನ ಹಾರನೆ ನುಂಗು ಬಿಡ್ತಂತೆ. ರಾಜ ವಿಕ್ರಮ ಆಗ ಎಷ್ಟು ವಿಧವಾಗಿ ಹೇಳಿದ್ರು ಯಾರು ನಂಬಲಿಲ್ಲ. ಆಗ ಅವನಿಗೆ ಶಿಕ್ಷೆ ಕೊಟ್ರು. ಈಗ ನನ್ನ ಪರಿಸ್ಥಿತಿನೂ ಹಾಗೆ ಆಗಿದೆ. ನನ್ನ ಪಾಲಿನ ಸತ್ಯ ನಿಮ್ಮೆಲ್ಲರ ದೃಷ್ಟಿಯಲ್ಲಿ ಸುಳ್ಳಾಗಿ ಕಾಣ್ತಿದೆ ಭಾಸ್ಕರ್, ಸುಳ್ಳಾಗಿ ಕಾಣಿಸ್ತಿದೆ ಭಾಸ್ಕರ್, ಸುಳ್ಳು. ಸರ್, ಹೊಸ ಇನ್ಸ್ಪೆಕ್ಟರ್ ಬಂದ್ಬಿಟ್ಟಿದ್ದಾರೆ ಸರ್. ನೀವು ಬಂದು ಚಾರ್ಜ್ ಕೊಡ್ಬೇಕಂತೆ. ನಿಮ್ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಸರ್. ಬಸ್ಸು ರೆಡಿ ಆಗಿದೆ ಸರ್. ರಘು, ನನ್ನ ನಿನ್ನ ಸ್ನೇಹ ಸಂಬಂಧವಾಗಿ ಬೆಳಿಬೇಕಾಗಿತ್ತು, ಆದ್ರೆ ಅದಕ್ಕೆ ಋಣ ಇಲ್ಲ ಅನ್ಸುತ್ತೆ. ನಾವಿಬ್ರು ಸ್ನೇಹಿತರಾಗೇ ಇದ್ವಿ. ನಾನು ಬರ್ತೀನಿ. ಭಾಸ್ಕರ್, ಸರ್, ನೀವು ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದ್ದೀರಾ? ಅವತ್ತು ನೀವೇ ನಮ್ಮನ್ನ ಈ ಗೊಡ್ ಪುರಾಣ ನಂಬೇಡಿ, ಬೆಟ್ಟ ಕಳಿಸ್ಬೇಡಿ ಅಂತ ಹೇಳಿ ಕುಂಕುಮ ಇಟ್ಟು ಮದುವೆ ಮಾಡ್ಕೋತೀನಿ ಅಂತ ಅಂದ್ರಲ್ಲ. ಈಗ ನೀವೇ ಹೊಂಟೋಗ್ತಾ ಇದೀರಲ್ಲ, ನ್ಯಾಯನ ಬುದ್ಧಿ ಇದು? ಆವತ್ತಿನ ಪರಿಸ್ಥಿತಿ ಹಾಗಿತ್ತು, ಹೇಳ್ದೆ. ತಲೆಗಟ್ಟಿಗೆ ಅಂತ ಬಂಡೆಗೆ ಚಚ್ಕೊಳಕಾಗುತ್ತೇನ್ರಿ? ನನಗೆ ನನ್ನ ಪ್ರಾಣ ಮುಖ್ಯ. ಹಾಗಾದ್ರೆ ನಮ್ ಚಿತ್ರಮನ್ ಗತಿ? ಈಗಲೂ ಕಾಲ ಮಿಂಚಿಲ್ಲ. ಬೆಟ್ಟಕ್ಕಾದ್ರೂ ಕಳಿಸಿ, ಇಲ್ಲ ದೇಶಾಂತರ ಆದ್ರೂ ಕಳಿಸಿ, ನಾನು ಬರ್ತೀನಿ. ಅವ್ವ ತಾಯಿ, ನಮ್ ಚಿತ್ರವನ್ ಮೆಟ್ಕೊಂಡ್ರು ದೇವನ ಆದಷ್ಟು ಬೇಗ ಓಡಿಸಿ ನಮ್ ಊರ್ಗೂ ಚಿತ್ರವನ್ಗೂ ಒಳ್ಳೇದ್ ಮಾಡವ. ಎಲ್ಲ ಇನ್ನು ಹೊರಡಿ, ಯಾರು ಹಿಂತಿರ್ಕೊಳ್ಬಾರ್ದು. ಅಣ್ಣ, ನನ್ ಬಿಟ್ಟು ಹೋಗ್ಬೇಡ ಅಣ್ಣ. ಅಯ್ಯೋ ಅಣ್ಣ, ನಂಗೆ ಹೆದರಿಕೆ ಆಗುತ್ತೆ, ಬಿಟ್ಟು ಹೋಗ್ಬೇಡ ಅಣ್ಣ. ಅಣ್ಣ, ಅಯ್ಯೋ ಅಣ್ಣ, ಅಣ್ಣ, ನನ್ ಬಿಟ್ಟು
ನಿನ್ನ ಮನೆ ಕರ್ಕೊಂಡು ಹೋದ್ರೆ ಇಡೀ ಊರೇ ನನಗ್ ಬಹಿಷ್ಕಾರ ಹಾಕತ್ತಮ್ಮ. ಊರು ಒಳ್ಳೇದಕ್ಕೂ ನಿನ್ ಒಳ್ಳೇದಕ್ಕೂ ನಾವು ನಿನ್ನ ಇಲ್ಲಿ ಬಿಟ್ಟು ಹೋಯ್ತಾ ಇದೀವವ್ವ. ದೇವಿ ನೀನ್ ಒಳ್ಳೇದ್ ಮಾಡ್ತಾಳೆ, ನೀನು ಧೈರ್ಯವಾಗಿ ಹೋಗು. ದೆವ್ವ ಬಿಟ್ಟ ಮೇಲೆ ನಿನ್ನ ಊರು ಕರ್ಕೊಂಡು ಹೋಗ್ತೀವಮ್ಮ. ಈ ಬ್ರಹ್ಮಾಂಡನೇ ಕಾಪಾಡೋ ದೇವಿ ಮುಂದೆ ನೀನಿರುವಾಗ ಯಾಕಮ್ಮ ಭಯ ಪಡ್ತೀಯ? ಧೈರ್ಯವಾಗಿ ದೇವಿ ಸೇವೆ ಮಾಡು. ಬನ್ನಿ ಹೋಗೋಣ. ದೇವಿ, ಆದಿಶಕ್ತಿ, ಪರಾಶಕ್ತಿ, ಮಹಾಕಾಳಿ, ಮಹಾರುದ್ರಿ, ಈ ಬ್ರಹ್ಮಾಂಡನೇ ತಾಯೋಳ್ ನೀನು. ಏನ್ ನನಗ್ ತೃಪ್ತಿ ಆಯ್ತೇನಮ್ಮ. ನಿನ್ನ ಸನ್ನಿಧಿ ಕರೆಸ್ಕೊಳಕ್ಕೆ ನನಗೆ ಇಷ್ಟೊಂದು ಪರೀಕ್ಷೆಗಳು ಮಾಡ್ಬೇಕಾಗಿತ್ತ ತಾಯಿ. ನಾನ್ ಯಾರನ್ನ ದೇವ್ರು ಅಂತ ನಂಬಿದ್ದೋ ಅವ್ರೇ ನನ್ನ ದೆವ್ವ ಅಂತ ಕರೆದ್ಮೇಲೆ ನನ್ ಜೀವನದಲ್ಲಿ ಇನ್ನೇನ್ ತಾನೇ ಉಳ್ದಿದೆ ತಾಯಿ. ಎಲ್ಲದಕ್ಕೂ ಸಾಕ್ಷಿಯಾಗಿರೋ ನೀನೇ ಹೇಳು. ಆದ ಸಾವುಗಳಿಗೆ ನಾನೇ ಕಾರಣನ? ಅವ್ರಿಗೆ ಬಂದ ವಿಪತ್ತುಗಳಿಗೆಲ್ಲ ನಾನೇ ಹೊಣೆನ? ನಾನು ಭಕ್ತಿಯಿಂದ ಹಾಕಿದ ವಿಭೂತಿ ಹೇಗ್ ವಿಷವಾಯ್ತು ಹೇಳು. ನೀನ್ ಮಾತಾಡ್ಲೇಬೇಕು, ಬಾಯ್ ಬಿಡ್ಲೇಬೇಕು. ಇಲ್ಲ, ನಿನ್ನ ಕಣ್ಣೆದುರುಗಡೆನೆ ನನ್ ಕೊನೆ ಆಗುತ್ತೆ. ನೀನ್ ಹಿಡಿದಿರೋ ತ್ರಿಶೂಲನೆ ನನ್ ಮೃತ್ಯು ಆಗುತ್ತೆ. ನೀನೆಲ್ಲ ಬಾಯ್ ಬಿಡ್ತೀಯ? ನೀನು ಕಲ್ಲು, ನಿನ್ನ ಹೃದಯನೂ ಕಲ್ಲು. ಮಾತಾಡೋ ಬಾಯ್ ಎಲ್ಲಿದೆ? ನೀನು ಪಕ್ಷಪಾತಿ. ನಿನಗ್ ಬೇಕಾದವ್ರಿಗೆ ಅನುಗ್ರಹ ಮಾಡ್ತೀಯಾ, ಬೇಡವಾದವ್ರಿಗೆ ನಿಗ್ರಹ ಮಾಡ್ತೀಯಾ? ಅದಕ್ಕೆ ನಾನೇ ಸಾಕ್ಷಿ. ಈಗ ನಿನ್ನ ಕಣ್ಣೆದುರುಗಡೆನೆ ನನ್ ಪ್ರಾಣ ಬಿಡ್ತೀನಿ. ಅದನ್ನ ನೋಡಿ ಸಂತೋಷ ಪಡು, ಸಂತೋಷ ಪಡು. ಮಂದಾಕಿನಿ, 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 ನನ್ನ ಯಾಕೆ ನೀವು ಕೊಲ್ದೆ ಬಿಟ್ಟಿದೀಯಾ? ನನ್ನ ಸಾಯ್ತು, ನನ್ನ ಸಾಯ್ತು. ಕೆಲ್ಮೆ ನಿನ್ನ ಸಾಯಿಸೋಕಲ್ಲ ಮಂದಾಕಿನಿ, ನಿನ್ನ ಇಲ್ಲಿಗೆ ಬರೋ ಹಾಗೆ ಮಾಡಿದ್ದು. ಸತ್ತು ಸ್ವರ್ಗದಲ್ಲಿ ಇರ್ಬೇಕಾದ್ ನೀನು ದೆವ್ವ ಆಗಿ ಯಾಕೆ ಎಲ್ರನ್ನು ಬಲಿ ತಗೋತಾ ಇದೀಯಾ? ನಾನ್ ದೆವ್ವನೂ ಅಲ್ಲ, ಪಿಶಾಚಿನೂ ಅಲ್ಲ, ಅಂತರ್ ಪಿಶಾಚಿ ಆಗಿದ್ದೀನಿ. ಅದಕ್ಕೆ ನೀನೇ ಕಾರಣ. ಅವತ್ತು ಫ್ಯಾಕ್ಟ್ರಿಯಲ್ಲಿ ನೀನ್ ಏನ್ ಮಾಡ್ದೆ? ಈ ಮುಖ ನೋಡಿ ನೀನೇ ಇಷ್ಟು ಅಸಹ್ಯ ಪಟ್ಟು ಭಯ ಬಿದ್ದಿರ್ಬೇಕಾದ್ರೆ ಈ ಜನಗಳ ಮಧ್ಯೆ ನಾನು ಹೇಗ್ ಬದುಕ್ಲಿ, ಹೇಗ್ ಬಾಳ್ಲಿ? ಅದಕ್ಕೆ
ಅದಕ್ಕೆ ಬೇರೊಂದು ಹೆಣ ತಂದು ಫ್ಯಾಕ್ಟರಿನಲ್ಲಿ ಹಾಕಿ ಅದಕ್ಕೆ ಬೆಂಕಿ ಹಚ್ಚಿದೆ. ಪ್ರಪಂಚದ ದೃಷ್ಟಿಲಿ ನಾನು ಸತ್ತವನಾಗಿ ನಟಿಸ್ದೆ. ನಿನ್ನನ್ನ ಮದುವೆ ಆಗ್ಬೇಕು ಅಂತ ಬಂದ ಗಂಡುಗಳನ್ನೆಲ್ಲ ಒಂದೊಂದು ರೀತಿಯಲ್ಲಿ ಸಾಯಿಸ್ದೆ. ಫ್ಯಾನ್ ಬೀಳಿಸ್ದೆ, ಹಾವಿಂದ ಕಚ್ಚಿಸ್ದೆ, ಗೂಳಿ ಬಿಟ್ಟೆ, ಬ್ರೇಕ್ ಫೇಲ್ಯೂರ್ ಮಾಡಿ ಆಕ್ಸಿಡೆಂಟ್ ಮಾಡಿಸ್ದೆ, ಕೆಲವರಿಗೆ ಹಾಲಿನಲ್ಲಿ ವಿಷ ಬೆರೆಸಿ ಸಾಯಿಸ್ದೆ. ಯಾಕೆ ಯಾಕೆ? ನಾನ್ ನಿನ್ ಮೇಲೆ ಇಟ್ಟಿದ್ದ ಪ್ರೀತಿಗೋಸ್ಕರ, ಅಗಾಧವಾದ ಪ್ರೇಮಕ್ಕೋಸ್ಕರ. ಆಮೇಲೆ ಏನ್ ಮಾಡ್ದೆ ಗೊತ್ತಾ? ಪೌರ್ಣಮಿ ದಿನ ರಾತ್ರಿ ನಾನು ಈ ವೇಷದಲ್ಲಿ ನಿನ್ನ ಮನೆ ಹತ್ರ ಬಂದೆ. ಊರಿನ ಜನ ಎಲ್ಲ ಭಯ ಪಟ್ಕೊಂಡು ನಿನ್ನನ್ನ ಬೆಟ್ಟ ಕಳಿಸೋ ಹಾಗೆ ಮಾಡ್ದೆ. ಆವತ್ತಿನ ನನ್ನ ಆಸೆ ಇವತ್ತು ನೆರವೇರ್ತು. ಇಷ್ಟೆಲ್ಲ ನಾನು ಯಾಕೆ ಮಾಡ್ದೆ ಗೊತ್ತಾ? ಈ ಜನ್ಮದಲ್ಲಿ ಯಾವ ಗಂಡು ನಿನ್ ಮೈ ಮುಟ್ಕೊಡ್ದು ಅಂತ. ಮಂದಾಕಿನಿ, ಈಗ ನನ್ನ ಆಸೆ ಏನ್ ಗೊತ್ತಾ? ನಾವಿಬ್ರು ಒಂದು ಕ್ಷಣ ಮೈ ಮರೆತು ಬೆರೆಯೋಣ. ನಾನಂತೂ ಈ ಮುಖ ಎತ್ಕೊಂಡು ಈ ಪ್ರಪಂಚದಲ್ಲಿ ಬದುಕೋಕ್ಕಾಗಲ್ಲ. ಆಮೇಲೆ ನಾವಿಬ್ರು ಈ ಬೆಟ್ಟದಿಂದ ಹಾರಿ ಸತ್ತೋಗೋಣ. ಇನ್ನೊಂದು ಜನ್ಮ ಇರೋದೇ ಆದ್ರೆ ನಾವು ಮತ್ತೆ ಹುಟ್ಟೋಣ, ಮತ್ತೆ ಪ್ರೀತಿಸೋಣ. ಬಾ ಮಂದಾಕಿನಿ, ಬಾ, ಪ್ಲೀಸ್ ಕಮ್. ಬಾ ಮಂದಾಕಿನಿ. ನಾನ್ ಬರಲ್ಲ. ಬಾ, ಬಿಟ್ಟು ಬಿಡು, ಬಾ, ನನ್ನ ಬಿಟ್ಟು ಬಿಡು. ಪ್ಲೀಸ್ ಕಮ್. ನಾನ್ ಬರಲ್ಲ. ಬಾ ಮಂದಾಕಿನಿ. I love you. I want to kiss you. I love you, ಮಂದಾಕಿನಿ. ನಿನ್ನ ಮನುಷ್ಯ ಅಂತ ತಿಳ್ಕೊಂಡಿದ್ದೆ. ನೀನು ಮನುಷ್ಯ ಅಲ್ಲ. ಹೊರಟೋಗು, ಹೊರಟೋಗಿಲ್ಲ, ಹೊರಟೋಗು. ಇಲ್ಲ, ನೀನು ನನ್ನ ಕಥೆನೆಲ್ಲ ಕೇಳಿ ನನ್ನ ಮೇಲೆ ಅನುಕಂಪ ತೋರಿಸಿ ನನ್ನನ್ನು ಪ್ರೀತಿಸ್ತೀಯಾ ಅಂತ ತಿಳ್ಕೊಂಡಿದ್ದೆ. ಓಡ್ ಬಂದು ತಪ್ಕೋತೀಯಾ ಅಂತ ತಿಳ್ಕೊಂಡಿದ್ದೆ. ಇಲ್ಲ, ನೀನ್ ನನ್ ದ್ವೇಷಿಸ್ತೀಯಲ್ಲ. ಈ ಆಸಿಡ್ನ ನಿನ್ನ ಮುಖದ ಮೇಲೆ ಹಾಕಿ ನಿನ್ನ ಮುಖನ ವಿಕಾರ ಮಾಡ್ತೀನಿ. ನೀನು ನೋವು ಅನುಭವಿಸೋದು ನೋಡಿ ನಾನು ಆನಂದ ಪಡ್ತೀನಿ. ಬೇಡ ರವಿ, ಬೇಡ ರವಿ.
ನೀನಾ? ಆಯ್ ಪೊಲೀಸಣ್ಣ, ನೀನಾಗೆ ಸಾಯ್ತೀನೋ ಅಂತ ಕಾದ್ ನೋಡಿದ್ವಿ, ನೀನ್ ಸಾಯ್ಲಿಲ್ಲ. ಅದಕ್ಕೆ ನಾನೇ ನಿನ್ ಸಾಯಿಸ್ಬಿಟ್ಟು ನಾನು ಊದ್ ಬಿಡೋಣ ಅಂತ ಇದ್ದೀನಿ. ನಾನ್ ಬಾರಿಸ್ಬಿಡ್ತೀನಿ. ನಾನು ನಿನಗೆ ಚಟ್ಟ ಕಟ್ಟಿ ಬಿಡ್ತೀನಿ. ಊದಿ ಬಾರಿಸಿ ಚಟ ಕಟ್ಟೋದಕ್ಕೆ ನೀವು 3 ಜನ ಇದ್ದೀರಾ. ನಿಮ್ 3 ಜನಕ್ಕೂ ಊದಿ ಬಾರಿಸಿ ಚಟ ಕಟ್ಟೋದಕ್ಕೆ ನಾನ್ ಒಬ್ನೇ ಸಾಕು. ಚಿತ್ರ ನೀನಾಗ್ತಿರ ತಗ್ಗಿಸ್ತ. ಅವತ್ ಹಾಲ್ನಲ್ಲಿ ನೀನ್ ಹಾಕಿದ ವಿಷ ಅಲ್ಲ, ವಿಭೂತಿ ಅಂತ ನಂಗೆ ಚೆನ್ನಾಗ್ ಗೊತ್ತು. ವಿಷ ಹಾಕಿದ್ದು ರಾಮಣ್ಣ. ಹೌದು, ರಾಮಣ್ಣನ ಮೂಲಕ ಎಲ್ಲಾ ಕೊಲೆಗಳನ್ನು ಈ ರವಿನೇ ಮಾಡಿಸ್ತಾ ಇದ್ದ. ಹೌದು ಚಿತ್ರವ್ವ, ಈ ಎಲ್ಲ ಕೊಲೆಗಳಿಗೂ ನಾನೇ ಕಾರಣ. ಯಾಕಂದ್ರೆ ಗೌರಿ ನಿಲ್ಲವೇ ನಿಲ್ಲ, ಹೇಳಿ ನನ್ನ ಮಗನೇ ನಿಲ್ಲ. ನನ್ನ ಮಗನೇ, ನನ್ನ ಮಗನ ಬಿಟ್ಕೋತಲ್ಲೋ, ನನ್ನ ಮಗನ ಬಿಟ್ಕೋತಿಯಲ್ಲೋ. ಬಿಡಿ, ನಂದೇನ್ರಿ ತಪ್ಪು? ಅವಳು ಶೋಕಿಗೆ ಅವಳು ಬಂದು ಶೋಕಿ ಬಂದವನ್ನೆಲ್ಲ ಮದುವೆ ಆಗಕ್ಕಾಗ್ತಾನ್ರಿ? ಏನಂದೆ ಏನಂದೆ? ರಮಣ, ರವಿಯಪ್ಪ ನೀವಿಲ್ಲಿ? ಹಂಟಿಂಗ್ ಅಂತ ಹೊರಟಿದ್ದೆ, ನಿನ್ನೂ ಜೊತೆಲಿ ಕರ್ಕೊಂಡು ಹೋಗೋಣ ಅಂತ ಬಂದೆ. ಇವನು ನನ್ನ ಮಗಳು. ನನ್ ಕಾರ್ನಲ್ಲಿರೋ ಕನ್ನೇನಾದ್ರೂ ನನ್ ಕೈನಲ್ಲಿ ಇದ್ದಿದ್ರೆ ಈ ನನ್ನ ಮಗನ ನಾನೇ ಹೊಡೆದು ಸಾಯಿಸ್ತಾ ಇದ್ದೆ. ಇಂಥ ಹಲ್ಕ ನನ್ನ ಮಕ್ಕಳಿಗೆ ಇಂಥ ಶಿಕ್ಷಣೆ ಆಗ್ಬೇಕು. ನೋಡು, ಇಬ್ಬರನ್ನು ಸೇರಿಸಿ ಒಂದೇ ಗುಂಡಿಲ್ ಹಾಕಿ ಸಮಾಧಿ ಮಾಡ್ಬಿಡು. ಅದಕ್ಕಾಗಿ ಅವನು ಹೇಳ್ದಂಗೆಲ್ಲ ನಾನು ಮಾಡ್ಬೇಕಾಯ್ತು. ಮೊನ್ನೆ ಇನ್ಸ್ಪೆಕ್ಟರ್ ನನ್ನ ಹತ್ರ ಬಂದು ನಿಮ್ ಚಿತ್ರನೇ ಕೊಲೆಗಾರ್ತಿ, ಅವಳೇ ಎಲ್ರಿಗೂ ವಿಷ ಹಾಕಿದ್ದು ಅಂತ ಹೇಳಿದಾಗ ಸತ್ಯ ಗೊತ್ತಿದ್ ನನ್ ಮನ್ಸಿಗೆ ಬಹಳ ನೋವಾತು. ತಡ್ಕೊಳಕ್ಕಾಗ್ದೆ ಸೀದಾ ರವಿಯಪ್ಪನವ್ರ ಹತ್ರ ಹೋದೆ. ನೀನಾಗಿ ಬಂದೆ ಇಲ್ಲಿ? ಆ ಪೊಲೀಸ್ ಅಪ್ಪನ್ಗೆ ಎಲ್ರನ್ನೂ ದೇವಲ್ಲ ಸಾಯಿಸ್ತಿರೋದು, ವಿಷ ಹಾಕಿ ಕೊಲ್ತಿರೋದು ಅಂತ ಅನುಮಾನ ಬಂದ್ಬಿಟ್ಟಿದೆ. ಏನು? ಅದ್ರಲ್ಲೂ ಚಿತ್ರವನ್ನೇ ವಿಷ ಹಾಕಿ ಕೊಲ್ತಿರೋದು ಅನುಮಾನ ಬಂದ್ಬಿಟ್ಟಿದೆ. ಒಳ್ಳೇದಾಯ್ತು ಬಿಡು. ಹಂಗೇನ್ಬೇಡಿ, ಬಾಳ್ ಬದುಕ್ಬೇಕಾದ ಮಗ ಅದು. ಅವರಿಬ್ರು ಜೋಡಿ ಚಂದಾಗದೆ. ನೀವಂತೂ ಈ ಜನ್ಮದಲ್ಲಿ ಅವಳನ್ನ ಮದುವೆ ಆಗಲ್ಲ, ಅವ್ರನ್ನ ಬಿಟ್ಬಿಡಿ. ಏಯ್, ನಿನಗೆ ಬದುಕ್ಬೇಕು ಅನ್ನೋ ಆಸೆ ಇದೆ ತಾನೇ? ನೋಡು, ಈ ಜನ್ಮದಲ್ಲಿ ಅವಳನ್ನ ಬೇರೆ ಯಾವ ಗಂಡು ಮುಟ್ಕೂಡ್ದು. ರವಿಯಪ್ಪ, ಶಟ್ ಅಪ್. ಮರ್ಯಾದೆಯಾಗಿ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರು, ಇಲ್ಲ
ನೀನು ಜೀವನ ಪರ್ಯಂತ ಜೈಲಿನಲ್ಲಿ ಜೀವಂತ ನಾನು ಕೊಳಿಬೇಕಾಗುತ್ತೆ. ಹೇಳ್ತಿರೋದು ಅಲ್ಲಿಂದ ಬರ್ತಿದ್ದಾಗ ಇನ್ಸ್ಪೆಕ್ಟರ್ ಅಪ್ಪನವರು ನನ್ನ ಹಿಡ್ಕೊಂಡು ಹೋದ್ರು. ಅವ್ರ ಹತ್ರ ಒಂಚೂರು ಬಚ್ಚಿಡ್ದೆ ಎಲ್ಲ ವಿಷಯನೂ ಹೇಳ್ಬಿಟ್ಟೆ. ಈ ವಿಷಯ ತಿಳಿದ್ಮೇಲೆ ನಾನ್ ನಿನ್ನ ಹತ್ರ ನಾಟಕ ಆಡಿ ಬೆಟ್ಟಕ್ಕೆ ಕಳ್ಸೋ ಹಾಗೆ ಮಾಡ್ದೆ. ಆಗ್ಲೇ ಆ ರವಿನ ಹಿಡಿಯೋಕ್ ಸಾಧ್ಯ ಅಂತ ತೀರ್ಮಾನ ಮಾಡ್ದೆ. ಚಿತ್ರ ಅದ್ ಸರಿ, ನಾವೇನೋ ನಮ್ ಹೊಟ್ಟೆ ಪಾಡಿಗೆ ನಮ್ ಕಸು ಮಾಡಿದ್ವಿ, ಅದಕ್ಕಿನ್ನೂ ಯಾಕೆ ಕೊಳಕ ನಿಲ್ಸ್ಕೊಂಡಿದ್ರಿ? ಯಾಕೆ ಹೇಳು, ರಾತ್ರಿ ನಮ್ ಸಾಹೇಬ್ರನ್ನ ಸಾಯಿಸಕ್ಕೆ ಪ್ರಯತ್ನ ಮಾಡ್ಲಿಲ್ವಾ? ಅದೊಂದೇ ನಾವ್ ಚೆಕ್ ಮಾಡಿದ್ದು. ಎದ್ದು ನಮ್ಮನ್ನ ಎಷ್ಟು ದಿವಸ ಒಳಗಾಗ್ತಾರೆ? 1 ವಾರ ಹಾಕ್ಬೋದು. ಅದನ್ನ ಜಡ್ಜ್ ಸಾಹೇಬ್ರು ತೀರ್ಮಾನ ಮಾಡ್ತಾರೆ. ಜಾಸ್ತಿ ದಿನ ಏನಾರ ಹಾಕ್ಬಿಟ್ರ ಅವ್ರಿಗೂ ಊದ್ ಬಿಡದೆ. ಮಕ್ಳ ಇನ್ನ ಊದದ್ ಬಿಡ್ಲಿಲ್ವಲ್ಲ ನೀವು? ಬುಟ್ ಹಾಕ್ಬಿಟ್ಟು ಕಡೆಡ ಇವತ್ತೇ. ಜೈಲಿಂದ ಹೊರಗ್ ಬಂದ್ಮೇಲೆ ಏನ್ಲಾ ಕಸಬ್ ಮಾಡೋದು? ಅದಕ್ ನಾನೊಂದ್ ತಲೆ ಓಡ್ಸಿದೀನಿ ಕಣ್ರಲ್ಲ, ರಾಜಕೀಯಕ್ಕೆ ಸೇರ್ಕೊಂಡ್ಬಿಡೋದು. ಲೋಶಂಕ, ನಮ್ಗೆ ಮಿನಿಸ್ಟರ್ ಆಗ ಯೋಗ ಇದ್ರು ಇರ್ಬೇಕು. ನಾನ್ ಮಿನಿಟ್ ಆದ್ ಕೂಡ್ಲೆ ಮೊದಲ್ ನೋಡ್ಕೊಳ್ಳೋ ಕೇಸೇ ನಿನಗೆ ಇನ್ಸ್ಪೆಕ್ಟರ್ ಮಾಡ್ತೀನಿ. ಪೊಲೀಸ್ ಅಣ್ಣ, ಇನ್ನಿನ್ ಚಿತ್ರವನ್ನ ಧೈರ್ಯವಾಗಿ ಮದುವೆ ಮಾಡ್ಕೋಬಹುದು. ಊದದ್ದೆಲ್ಲ ಬಿಟ್ಬಿಟ್ಟಿದೀವಿ, ಮದುವೆ ಮಾತ್ರ ಮರಿದಲ್ಲಿ ಹೇಳ್ಕೊಳ್ಸ್ಬೇಕು, ಊದಕ್ಕಲ್ಲ. Fire out one. ಸರ್, Take them. ಎಸ್ ಸರ್. ನಡೀರಿ ಸರ್.